ಆ ಒಂದು ಕಣ್ಣೀರಿಗೆ ಹಾರ್ದಿಕ್ ಪಾಂಡ್ಯ ಮೇಲೆ ಅದೆಷ್ಟು ಸಿಂಪತಿ ಉಕ್ಕಿತ್ತು ಅಂದ್ರೆ ಅದನ್ನ ಹೇಳೋಕೆ ಪದಗಳೇ ಸಾಕಾಗಲ್ಲ. T20 ವಿಶ್ವಕಪ್ ಗೆದ್ದಾಗ ಹಾರ್ದಿಕ್ ಪಾಂಡ್ಯ ಒಂಟಿಯಾಗಿ ಕುಳಿತು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ರು. ಆಗ ಫ್ಯಾನ್ಸ್ ಸಿಟ್ಟು ಯಾರ ಮೇಲಿತ್ತು ಗೊತ್ತಾ? ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಎಲ್ಲರೂ ಕೂಡ ಹಾರ್ದಿಕ್ ಪಾಂಡ್ಯ ಪತ್ನಿ ನತಾಶಾಗೆ ಬೈದು ಪೋಸ್ಟ್ ಹಾಕಿದ್ರು. ಎಲ್ಲರೂ ಫ್ಯಾಮಿಲಿ ಜೊತೆ ವಿಶ್ವಕಪ್ ಗೆಲುವನ್ನ ಎಂಜಾಯ್ ಮಾಡ್ತಿದ್ದಾರೆ, ಪಾಪ ಪಾಂಡ್ಯ ಮಾತ್ರ ಒಂಟಿಯಾಗಿ ಕೂತು ಕಣ್ಣೀರು ಹಾಕ್ತಿದ್ದಾರೆ ಅಂತ. ನಂತರ ವಿಶ್ವಕಪ್ ಗೆದ್ದು ತವರಿಗೆ ಬಂದಾಗ್ಲೂ ಅಷ್ಟೇ, ಎಲ್ಲರೂ ಫ್ಯಾಮಿಲಿ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ರೆ ಪಾಂಡ್ಯ ಮಾತ್ರ ಮಗನ ಜೊತೆ ಸೆಲೆಬ್ರೇಷನ್ ಮಾಡಿದ್ರು. ಇಲ್ಲೇ ಒಂದು ಟ್ವಿಸ್ಟ್ ಬೇರೆ ಇತ್ತು. ತವರಿಗೆ ಬಂದು ಮಗನ ಜೊತೆ ಕೇಕ್ ಕಟ್ ಮಾಡಿದ್ದ ಪಾಂಡ್ಯ ಮಗನ ಜೊತೆಗಿರೋ ಫೋಟೋಗಳನ್ನ ಮಾತ್ರ ಹಂಚಿಕೊಂಡಿದ್ರು. ಆದರೆ ಅದೇ ಜಾಗದಲ್ಲಿ ಅದೇ ಪಾಂಡ್ಯ ಮನೆಯಲ್ಲಿ ಇನ್ನೊಬ್ಬ ಸೆಲೆಬ್ರಿಟಿ ಯುವತಿ ಪಾಂಡ್ಯ ಜೊತೆಗೆ ಅಂಟಿಕೊಂಡು ನಿಂತಿರೋ ಫೋಟೋ ಪೋಸ್ಟ್ ಮಾಡಿದ್ರು. ಆಗ್ಲೂ ಪಾಂಡ್ಯ ಮೇಲೆ ಯಾರಿಗೂ ಡೌಟ್ ಕೂಡ ಬಂದಿರಲಿಲ್ಲ. ಅಯ್ಯೋ ಪಾಪ, ಹೆಂಡತಿ ಬಿಟ್ಟೋದ್ಲು, ಒಂಟಿಯಾದ್ರೂ ಪಾಂಡ್ಯ ಅಂತ ಕನಿಕರ ಬೇರೆ ತೋರಿಸಿದ್ರು. ಆದರೆ ಯಾರೂ ಕೂಡ ನತಾಶಾ ಬಗ್ಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೇ ಇಲ್ಲ. ಇದೀಗ ಪಾಂಡ್ಯ ಮತ್ತು ನತಾಶಾ ಡೈವೋರ್ಸ್ಗೆ ರಿಯಲ್ ಕಾರಣ ರಿವೀಲ್ ಆಗಿದೆ. ಅದೇನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಜಗತ್ತಲ್ಲಿ ನಮ್ಮ ಮೂಗಿನ ನೇರಕ್ಕೆ ಏನ್ ನಡೀತಿದೆ ಅದನ್ನೇ ನಂಬೋದು ಜಾಸ್ತಿ. ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ಬರ ಬಗ್ಗೆ ನಮ್ಮದೇ ತೀರ್ಪು ಕೂಡ ಕೊಟ್ಬಿಡ್ತೇವೆ. ಈಗ ಹಾರ್ದಿಕ್ ಪಾಂಡ್ಯ ಪತ್ನಿ ನತಾಶಾ ಪರಿಸ್ಥಿತಿ ಕೂಡ ಹೀಗೆ ಆಗಿತ್ತು. ಗಂಡ ದಿನಕ್ಕೊಬ್ಬಳ ಜೊತೆ ಸುತ್ತಾಟ ನಡೆಸ್ತಿದ್ದ. ಈಕೆ ಶೂಟಿಂಗ್ ಅಂತ ಬೇರೆಯವರ ಜೊತೆ ಫೋಟೋ ತಗೊಂಡ್ರು ಕೂಡ ಈಕೆಯದೇ ತಪ್ಪು. ಇದೀಗ ನತಾಶಾ ಯಾಕೆ ಪಾಂಡ್ಯ ಲೈಫಿಂದ ದೂರ ಆಗಿದ್ದು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಹಾರ್ದಿಕ್ ಪಾಂಡ್ಯ ನತಾಶಾಗೆ ಮೋಸ ಮಾಡಿದ್ರ, ಪ್ರೀತಿಸಿ ಮದುವೆಯಾದ ಹೆಣ್ಣಿಗೆ ನಂಬಿಕೆ ದ್ರೋಹ ಮಾಡಿದ್ರ ಎಂಬ ಅನುಮಾನ ಶುರುವಾಗಿದೆ. ಹಾರ್ದಿಕ್ ಮದುವೆ ಕೂಡ ಒಂದ್ ರೀತಿ ಡಿಫ್ರೆಂಟ್. ಮದುವೆಗೆ ಮೊದಲೇ ಈ ಜೋಡಿ ಮಗುವನ್ನ ಬರಮಾಡಿಕೊಂಡಿತ್ತು. ಮಗುವಿನ ಎದುರಲ್ಲೇ ಮದುವೆ ಕೂಡ ಆಯಿತು. ಈಗ ಮಗ ಅಗಸ್ತ್ಯನಿಗೆ 4 ವರ್ಷ. ಅಷ್ಟರಲ್ಲಾಗಲೇ ಅಪ್ಪ ಅಮ್ಮ ದೂರಾದ ನೋವು ಅನುಭವಿಸಬೇಕಾಯಿತು ಪುಟ್ಟ ಕಂದ. ಜುಲೈ 18ರಂದು ಅಧಿಕೃತವಾಗಿ ಡಿವೋರ್ಸ್ ಸುದ್ದಿಯನ್ನು ಅನೌನ್ಸ್ ಮಾಡಿದ್ರು ಪಾಂಡ್ಯ ಮತ್ತು ನತಾಶಾ. ಭಾರತ ತೊರೆದಿರೋ ನತಾಶಾ ಮಗನ ಜೊತೆ ಸರ್ಬಿಯಾ ಸೇರಿಯೂ ಆಗಿದೆ. ಡಿವೋರ್ಸ್ಗೆ ಕಾರಣ ಏನು ಅನ್ನೋದು ಮಾತ್ರ ನಿಗೂಢವಾಗಿ ಉಳಿದಿತ್ತು. ಇದೀಗ ಮತ್ತೆ ಈ ವಿಚಾರ ಚರ್ಚೆಗೆ ಬಂದಿದೆ. ಡಿವೋರ್ಸ್ಗೆ ಹಾರ್ದಿಕ್ ಪಾಂಡ್ಯ ಕಾರಣ ಎನ್ನಲಾಗ್ತಾ ಇದೆ. ಪಾಂಡ್ಯ ನತಾಶಾಗೆ ಮೋಸ ಮಾಡಿದ್ರೆ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಮೋಸ, ನಂಬಿಕೆ ದ್ರೋಹದ ಪೋಸ್ಟ್ಗಳಿಗೆ ನತಾಶಾ ಪದೇ ಪದೇ ಲೈಕ್ ಕೊಡ್ತಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ ಹಲವು ರೀಲ್ಸ್ಗಳನ್ನ ನತಾಶಾ ಲೈಕ್ ಮಾಡಿದ್ದಾರೆ. ಆ ಎಲ್ಲಾ ರೀಲ್ಸ್ಗಳು ನಂಬಿಕೆ ದ್ರೋಹ, ದಾಂಪತ್ಯ ಜೀವನದ ಮೋಸದ ಕುರಿತಾದ ಪೋಸ್ಟ್ಗಳಾಗಿವೆ. ಇದನ್ನ ನೋಡಿದ ಮೇಲೆಯೇ ಎಲ್ಲರೂ ಹಾರ್ದಿಕ್ ಪಾಂಡ್ಯ ಮೋಸ ಮಾಡಿದ್ರ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಇದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ದಿನಕ್ಕೊಬ್ಬರ ಜೊತೆ ಡೇಟಿಂಗ್ ನಡೆಸುವ ವಿಚಾರ ಕೂಡ ಗುಟ್ಟಾಗಿ ಉಳಿದಿಲ್ಲ. ನತಾಶಾ ಜೊತೆ ಡಿವೋರ್ಸ್ ರೂಮರ್ಸ್ ನಡುವೆಯೇ ಹಾರ್ದಿಕ್ ಪಾಂಡ್ಯ ನಟಿ ಪ್ರಾಚಿ ಸಿಂಗ್ ಜೊತೆ ಕಾಣಿಸಿಕೊಂಡಿದ್ರು. ಇಬ್ರು ಕೂಡ ಡೇಟಿಂಗ್ ನಲ್ಲಿದ್ದಾರೆ ಅನ್ನೋ ವಿಚಾರಕ್ಕೆ ಪ್ರೂಫ್ ಕೂಡ ಸಿಕ್ಕಿತ್ತು. ವಿಶ್ವಕಪ್ ಗೆಲುವಿನ ಬಳಿಕ ಹಾರ್ದಿಕ್ ಮಗನ ಜೊತೆಗಿದ್ದ ಫೋಟೋ ಮಾತ್ರ ಶೇರ್ ಮಾಡಿಕೊಂಡು ನಾನಿನ್ನು ಒಂಟಿ ಎಂಬಂತೆ ಬರೆದುಕೊಂಡಿದ್ರು. ಆದ್ರೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ವಾ? ಇತ್ತ ಅದೇ ದಿನ ಪಾಂಡ್ಯ ಜೊತೆಗಿದ್ದ ಪ್ರಾಚಿ ಸಿಂಗ್ ಫೋಟೋ ಶೇರ್ ಮಾಡಿಕೊಂಡಿದ್ರು. ಅದರಲ್ಲೂ ಅದೇ ದಿನ ಪಾಂಡ್ಯ ಮತ್ತು ಪ್ರಾಚಿ ಮ್ಯಾಚಿಂಗ್ ಡ್ರೆಸ್ ಅನ್ನ ಹಾಕಿಕೊಂಡು ಒಬ್ಬರಿಗೊಬ್ರು ಅಂಟಿಕೊಂಡೇ ಇದ್ರು. ಯಾವಾಗ ಪ್ರಾಚಿ ಸಿಂಗ್ ಹಾರ್ದಿಕ್ ಪಾಂಡ್ಯ ವಿಡಿಯೋ ವೈರಲ್ ಆಯ್ತೋ ಆಗ ನತಾಶಾ ಕೂಡ ತನಗಾದ ನಂಬಿಕೆ ದ್ರೋಹವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು. ಇಷ್ಟಕ್ಕೆ ನಿಂತಿಲ್ಲ ಹಾರ್ದಿಕ್ ಪಾಂಡ್ಯರ ಸುತ್ತಾಟ. ಬಾಲಿವುಡ್ ನಟಿ ಅನನ್ಯ ಪಾಂಡ್ಯ ಜೊತೆಗೂ ಹಾರ್ದಿಕ್ ಪಾಂಡ್ಯ ಹೆಸರು ತಳುಕು ಹಾಕಿಕೊಂಡಿತ್ತು. ಇದೀಗ ಗ್ರೀಸ್ನಲ್ಲಿ ರೆಸಾರ್ಟ್ ಒಂದರಲ್ಲಿ ಬ್ರಿಟನ್ ಸಿಂಗರ್ ಜೊತೆ ರಾತ್ರಿ ಕಳೆದಿದ್ದಾರೆ ಹಾರ್ದಿಕ್ ಪಾಂಡ್ಯ. ಬ್ರಿಟನ್ ಗಾಯಕಿ ಜಾಸ್ಮಿನ್ ವಾಲಿಯಾ ಜೊತೆ ರೆಸಾರ್ಟ್ನಲ್ಲಿ ಸಮಯ ಕಳೆದಿದ್ದಾರೆ. ಹಾರ್ದಿಕ್ ಪಾಂಡ್ಯ ಹಾಗೆ ಜಾಸ್ಮಿನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಗ್ರೀಸ್ನ ರೆಸಾರ್ಟ್ನಲ್ಲಿ ಇಬ್ಬರು ಕೂಡ ಡೇಟಿಂಗ್ ನಡೆಸಿದ್ದಾರೆ. ಇಬ್ಬರು ಪ್ರತ್ಯೇಕವಾಗಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಪೋಸ್ಟ್ ಮಾಡಿದ್ದು ಬ್ಯಾಕ್ ಗ್ರೌಂಡ್ ಒಂದೇ ರೀತಿ ಇದೆ. ಬಿಕಿನಿ ತೊಟ್ಟು ಜಾಸ್ಮಿನ್ ಬೋಲ್ಡ್ ಲುಕ್ ಕೊಟ್ಟಿದ್ದಾರೆ. ಈ ಮಧ್ಯೆ ಇನ್ಸ್ಟಾಗ್ರಾಮ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೆ ಜಾಸ್ಮಿನ್ ಪರಸ್ಪರ ಫಾಲೋ ಮಾಡಿಕೊಳ್ತಿದ್ದಾರೆ. ಹಾರ್ದಿಕ್ ಪೋಸ್ಟ್ ಮಾಡಿರುವ ವಿಡಿಯೋಸ್ನ ಅವರು ಲೈಕ್ ಮಾಡಿದ್ದಾರೆ. ಜಾಸ್ಮಿನ್ ವಾಲಿಯಾ ಬ್ರಿಟಿಷ್ ಸಿಂಗರ್ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಕೂಡ ಕಾಣಿಸಿಕೊಳ್ತಾ ಇರುವ ಮೂಲಕ ಫೇಮಸ್ ಆಗಿದ್ದಾರೆ. ಪಾಂಡ್ಯ ಮತ್ತು ಜಾಸ್ಮಿನ್ ರೆಸಾರ್ಟ್ನಲ್ಲಿ ನೈಟ್ ಔಟ್ ಬೆನ್ನಲ್ಲೇ ನತಾಶಾ ನೋವಿನ ಮಾತುಗಳು ಮತ್ತೆ ವೈರಲ್ ಆಗ್ತಾ ಇವೆ. ಯಾರಾದರೂ ನಮ್ಮ ಇಷ್ಟದಂತೆ ನಡೆದುಕೊಳ್ಳದಿದ್ರೆ ಜನರು ಎಷ್ಟು ವೇಗವಾಗಿ ನಿರ್ಧರಿಸಿ ಬಿಡ್ತಾರೆ. ಅವರಿಗೆ ಏನಾಗ್ತಿದೆ ಎಂದು ಕೂಡ ಯೋಚಿಸೋದಿಲ್ಲ. ಇದರ ಹಿಂದೆ ಏನಾಗಿದೆ, ಸಂದರ್ಭ ಹೇಗಿತ್ತು ಎಂದು ಕೂಡ ಚಿಂತೆ ಮಾಡಲ್ಲ. ಇಡೀ ಘಟನೆಯ ಹಿಂದೆ ನಡೆದಿರೋದು ಯಾರಿಗೂ ಕೂಡ ಗೊತ್ತಿರಲ್ಲ. ನಿರ್ಣಯಕ್ಕೆ ಬರೋದನ್ನ ನಿಲ್ಲಿಸಿ ತಾಳ್ಮೆ ಬೆಳೆಸಿಕೊಳ್ಳಿ ಅಂತ ಹಿಂದೊಮ್ಮೆ ನತಾಶಾ ಹೇಳಿದ್ರು. ಈಗ ನತಾಶಾ ಮಾತಿನ ಅರ್ಥ ಗೊತ್ತಾಗ್ತಾ ಇದೆ. ಆದರೆ ಪಾಂಡ್ಯ ಇರೋದೇ ಹೀಗೆ, ಯಾವಾಗಲೂ ಚಿಲ್ ಮೋಡು. ಡಿವೋರ್ಸ್ ಬೆನ್ನಲ್ಲೇ ಡೇಟಿಂಗ್. ಪಾಂಡ್ಯ ಲೈಫ್ ಸ್ಟೈಲ್ ಬದಲಾಗಲ್ಲ. ಈ ಜೋಡಿ ಮತ್ತೆ ಒಂದಾಗೋಕ್ಕೂ ಕೂಡ ಸಾಧ್ಯ ಇಲ್ಲ. ಪಾಂಡ್ಯ ಆಟವನ್ನ ಇಷ್ಟಪಡೋ ಫ್ಯಾನ್ಸ್ ಅವರ ಲೈಫ್ ಸ್ಟೈಲ್ನೂ ಕೂಡ ಅನಿವಾರ್ಯವಾಗಿ ಒಪ್ಪಿಕೊಳ್ಬೇಕಿದೆ. ಯಾಕಂದ್ರೆ ಪಾಂಡ್ಯ ಇರೋದೇ ಹಾಗೆ. ನಮಸ್ಕಾರ.